ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ನಿಮ್ಮಲ್ಲಿರುವಂತಹ ಸಾಹಸ ಪ್ರವೃತ್ತಿಯೇ ನಿಮ್ಮ ಶಕ್ತಿ. ಹಿಂದಿನ ತಪ್ಪುಗಳಿಂದ ಪಾಠವನ್ನ ಕಲಿಯಿರಿ, ಆದರೆ ಅವುಗಳನ್ನೇ ನೆನೆದು ಸಮಯವನ್ನ ವ್ಯರ್ಥ ಮಾಡಬೇಡಿ. ಗೆಲುವು ಎಂಬುದು ಒಮ್ಮೆಗೆ ಸಿಗುವಂತಹ ಅದೃಷ್ಟವಲ್ಲ, ಅದು ಪ್ರತಿ ಬಾರಿಯೂ ಸೋಲನ್ನ ಸೋಲಿಸಿ ಮುನ್ನಡೆದಾಗ ಸಿಗುವಂತಹ ಬಹುಮಾನ. ಇಂದು ಪರಿಸ್ಥಿತಿ ನಿಮ್ಮ ಪರವಾಗಿ ಇಲ್ಲದಿದ್ದಿರಬಹುದು, ಆದರೆ ನಿಮ್ಮ ಪ್ರಯತ್ನಗಳು ಸ್ಥಿರವಾಗಿದ್ದರೆ ಕಾಲ ಖಂಡಿತವಾಗಿಯೂ ನಿಮ್ಮ ಪರವಾಗಿ ಬದಲಾಗುವಂತದ್ದು. ಇಂದು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದ ತಾಳ್ಮೆಯಿಂದ ಇರುವುದು ಒಳಿತು. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಲಿದೆ. ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಶುಭ ಸುದ್ದಿ ಸಿಗುವಂತಹ ಯೋಗವಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ನೀವು ಸಬಲರಾಗುತ್ತೀರಿ. ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವನ್ನ ಕಾಣುವಂತದ್ದು, ಆದರೆ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ಕುಟುಂಬದವರ ಭವಿಷ್ಯಕ್ಕಾಗಿ ಹೊಸ ಉಳಿತಾಯ ಯೋಜನೆಗಳಲ್ಲಿ ಹಣ ಹೂಡಲು ಇದು ಒಳ್ಳೆಯ ಸಮಯ. ಇನ್ನು ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಬೇಕಾಗಬಹುದು. ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯವನ್ನ ನೀವು ಸಿಗುವಂತದ್ದನ್ನ ನೋಡ್ತೀರಾ. ಇನ್ನು ಮಕ್ಕಳ ಯಶಸ್ಸು ನಿಮಗೆ ಹೆಮ್ಮೆಯನ್ನ ತರುವಂತದ್ದು. ಇನ್ನು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸುವುದು ಅವಶ್ಯಕತೆ ಇರುವಂತದ್ದು. ಪಿತ್ತ ಸಂಬಂಧಿತ ಅಥವಾ ಉದರ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ಹೊರಗಿನ ಆಹಾರ ಸೇವನೆಯನ್ನ ತಪ್ಪಿಸಬೇಕಾಗುತ್ತೆ ಮತ್ತು ಸಕಾಲಕ್ಕೆ ವಿಶ್ರಾಂತಿಯನ್ನ ಪಡೆಯುವುದು ಕೂಡ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಂದು ಶಿವನ ದರ್ಶನವನ್ನ ಮಾಡುವಂತದ್ದು. ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಬಿಲ್ಪತ್ರೆಯನ್ನ ಅರ್ಪಿಸಿ. ಇದು ಮಾನಸಿಕ ಶಾಂತಿ ಮತ್ತು ಕಾರ್ಯಸಿದ್ಧಿಯನ್ನ ನೀಡುವಂತದ್ದು. ಇನ್ನ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಸಾಧ್ಯವಾದರೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡಿಸಿ. ಇದರಿಂದ ಆರೋಗ್ಯದ ತೊಂದರೆಗಳು ನಿವಾರಣೆಯಾಗುವಂಥದ್ದನ್ನ ಖಂಡಿತವಾಗಿಯೂ ಈ ದಿನ ನೀವು ನೋಡ್ತೀರಾ. ಇನ್ನು ಮಂತ್ರವನ್ನ ಪಠಣೆಯನ್ನ ಮಾಡುವಂಥದ್ದು. ಓಂ ನಮೋ ಶಿವಾಯ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂಥದ್ದು, ಸಕಲ ಕಾರ್ಯಗಳಲ್ಲಿ ಜಯವನ್ನ ತಂದು ಕೊಡುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ದಾನವನ್ನ ಮಾಡಬೇಕಾಗುವಂಥದ್ದು. ಬಡವರಿಗೆ ಅಥವಾ ಅರ್ಚಕರಿಗೆ ಬಿಳಿ ಬಣ್ಣದ ವಸ್ತುಗಳನ್ನ ಅಂದ್ರೆ ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಷಭ ರಾಶಿಯವರು ನಿಮ್ಮಲ್ಲಿರುವಂತಹ ದೃಢ ನಿರ್ಧಾರವೇ ನಿಮ್ಮ ದೊಡ್ಡ ಶಕ್ತಿ. ಯಾವುದೇ ಅಡೆತಡೆಗಳು ಬಂದರೂ ಅದನ್ನ ನಿಮ್ಮ ಆತ್ಮವಿಶ್ವಾಸದಿಂದ ಎದುರಿಸಬೇಕಾಗುತ್ತೆ. ಯಶಸ್ಸು ಎನ್ನುವುದು ಗಾಳಿಯಲ್ಲಿ ಸಿಗುವಂತಹ ವಸ್ತುವಲ್ಲ, ಅದು ಪ್ರತಿದಿನ ನೀವು ಹಾಕುವ ಪರಿಶ್ರಮದ ಮೊತ್ತ. ನಿಮ್ಮ ತಾಳ್ಮೆ ಮತ್ತು ಸತತ ಪ್ರಯತ್ನವೇ ನಿಮ್ಮನ್ನ ಗುರಿಯತ್ತ ಕೊಂಡೊಯ್ಯುತ್ತದೆ. ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎಂಬುದಕ್ಕಿಂತ ನೀವು ನಿಮ್ಮನ್ನ ಹೇಗೆ ನೋಡುತ್ತೀರಿ ಎಂಬುದು ಮುಖ್ಯವಾದುದು. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಸಮಾಧಾನಕರ ವಾತಾವರಣವನ್ನ ನೋಡುವಂತಹ ದಿನ. ವೃಷಭ ರಾಶಿಯ ಅಧಿಪತಿ ಶುಕ್ರನ ಪ್ರಭಾವದಿಂದ ಸೃಜನಶೀಲ ಕೆಲಸಗಳಲ್ಲಿ ತೊಡಗಿರುವವರಿಗೆ ಹೆಚ್ಚಿನ ಮಾನ್ಯತೆ ಸಿಗಲಿದೆ. ವ್ಯಾಪಾರಸ್ಥರು ಇಂದು ಪಾಲುದಾರಿಕೆ ವ್ಯವಹಾರದಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಸಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ನಿಮಗೆ ಲಾಭದಾಯಕವಾದಂತಹ ದಿನವಾಗಿದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭವೂ ಕೂಡ ದೊರೆಯುವಂತದ್ದು. ಭೂಮಿ ಅಥವಾ ವಾಹನ ಖರೀದಿ ಬಗ್ಗೆ ಆಲೋಚಿಸುತ್ತಿದ್ದರೆ ಇಂದು ಅದಕ್ಕೆ ಒಳ್ಳೆಯ ಸಮಯ. ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾದ ಖರ್ಚು ಮಾಡುವುದನ್ನ ನಿಯಂತ್ರಣವನ್ನ ಮಾಡಬೇಕಾಗುತ್ತೆ. ಸಂಜೆಯ ವೇಳೆಗೆ ಆಕಸ್ಮಿಕ ಧನಲಾಭದ ಯೋಗವೂ ಕೂಡ ಇರುವಂತದ್ದನ್ನ ನೋಡ್ತೀರಾ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂತಹ ದಿನ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಇದು ನಿಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತದ್ದು. ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂತ ದಿನ. ಇನ್ನು ಮಕ್ಕಳ ಕಡೆಯಿಂದ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿ ಕೂಡ ಕೇಳಿ ಬರುವಂತದ್ದನ್ನ ನೋಡ್ತೀರಾ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು, ಆದರೆ ಸೋಮವಾರವಾಗಿರುವುದರಿಂದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಸುಸ್ತು ಎನಿಸಬಹುದು. ಕಣ್ಣಿನ ದೃಷ್ಟಿ ಅಥವಾ ಗಂಟಲಿನ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ರಾತ್ರಿ ಲಘು ಆಹಾರಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸಲು ಸಹಾಯವನ್ನ ಮಾಡುವಂತದ್ದು.
ಇನ್ನು ಮಂತ್ರ ಪಠಣೆಯನ್ನ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ 108 ಬಾರಿ ಪಠಿಸಬೇಕಾಗುತ್ತೆ. ಇದರಿಂದ ಸಕಾರಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗುವಂತದ್ದನ್ನ ನೋಡ್ತೀರಾ. ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡಿ. ಇನ್ನು ಶುಭ ಪೂಜೆಯನ್ನ ಮಾಡಬೇಕಾಗುತ್ತೆ. ಇಂದು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಈಶ್ವರನಿಗೆ ಬಿಲ್ಪತ್ರೆ ಅಥವಾ ಬಿಳಿ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇದರಿಂದ ಮನಸ್ಸಿನ ಆತಂಕಗಳು ದೂರವಾಗುವಂತದ್ದನ್ನ ನೋಡ್ತೀರಾ. ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಯಸ್ಕರ. ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಿ. ಮಿಥುನ ರಾಶಿಯವರೇ, ಜಗತ್ತು ನಿಮ್ಮನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ನೋಡಬಹುದು. ಆದರೆ ನಿಮ್ಮೊಳಗೆ ಅಡಗಿರುವ ಅದ್ಭುತ ಪ್ರತಿಭೆ ಜಗತ್ತನ್ನೇ ಬದಲಿಸಬಲ್ಲದು. ಸಮುದ್ರದ ಅಲೆಗಳು ಬಂಡೆಯನ್ನ ಕರಗಿಸುವುದು ಅದರ ಬಲದಿಂದಲ್ಲ, ಬದಲಾಗಿ ಅದರ ನಿರಂತರ ಪ್ರಯತ್ನದಿಂದ. ನಿಮ್ಮ ಪ್ರಯತ್ನ ನಿರಂತರವಾಗಿದ್ದರೆ ಯಶಸ್ಸು ಖಂಡಿತವಾಗಿಯೂ ನಿಮಗೆ ಸಿಗುವಂತದ್ದು. ಇಂದು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಇದು ನಿಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಶುಭ ಸುದ್ದಿಯನ್ನ ಕೇಳುವಂತಹ ದಿನ. ಅವಿವಾಹಿತರಿಗೆ ವಿವಾಹ ಮಾತುಕತೆಗಳಲ್ಲಿ ಪ್ರಗತಿ ಕಂಡು ಬರುವಂತದ್ದನ್ನ ನೋಡುವಂತದ್ದು. ಇನ್ನು ಹಣಕಾಸಿನ ಹರಿವು ಕೂಡ ಸುಧಾರಣೆಯಾಗುವಂತದ್ದು. ಹೊಸ ಹೂಡಿಕೆಗಳ ಬಗ್ಗೆ ಆತುರದ ನಿರ್ಧಾರವನ್ನ ಮಾಡಬೇಡಿ. ಕುಟುಂಬದ ಹಿರಿಯರ ಸಲಹೆಯಂತೆ ಹಣ ಉಳಿತಾಯದ ಯೋಜನೆಯಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮವಾಗಿರುವಂತದ್ದು. ಅನಿರೀಕ್ಷಿತವಾಗಿ ಹಳೆಯ ಸಾಲವೊಂದು ಮರುಪಾವತಿಯಾಗುವಂತಹ ಅಥವಾ ಆರ್ಥಿಕ ಚೈತನ್ಯ ನೀಡುವಂತಹದ್ದಾಗುವಂತದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ಉತ್ತಮ ವೇದಿಕೆಯು ಈ ದಿನ ನಿಮಗೆ ಕೂಡಿ ಬರುವಂತದ್ದು. ಸಹೋದ್ಯೋಗಿಗಳ ಜೊತೆಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ತಂಡದ ಕೆಲಸದಲ್ಲಿ ಯಶಸ್ಸನ್ನ ಕಾಣುವಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಮುಖ್ಯವಾಗಿ ಉಸಿರಾಟದ ತೊಂದರೆ ಅಥವಾ ಶೀತದಂತಹ ಸಮಸ್ಯೆಗಳಿದ್ದರೆ ತಕ್ಷಣ ಗಮನವನ್ನ ಕೊಡಬೇಕಾಗುತ್ತೆ. ಶಿಸ್ತುಬದ್ಧಂತಹ ಜೀವನ ಶೈಲಿ ಮತ್ತು ಯೋಗಾಭ್ಯಾಸದಿಂದ ನಿಮ್ಮ ಮಾನಸಿಕ ನೆಮ್ಮದಿ ಕೂಡ ಹೆಚ್ಚಾಗುವಂತದ್ದು. ಆದಷ್ಟು ಹೊರಗಿನ ಆಹಾರ ಸೇವನೆಯನ್ನ ಇಂದಿಗೆ ತಪ್ಪಿಸುವುದು ಕೂಡ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುವಂತದ್ದು. ಇನ್ನ ಶಿವನ ದರ್ಶನವನ್ನ ಮಾಡಬೇಕಾಗುತ್ತೆ. ಇಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಬಿಳಿ ಹೂಗಳಿಂದ ಅರ್ಚನೆಯನ್ನ ಮಾಡಿ. ಇದು ಮಾನಸಿಕ ಗೊಂದಲಗಳನ್ನ ನಿವಾರಿಸುವಂತದ್ದು. ಇನ್ನು ಚಂದ್ರ ಮಂತ್ರವನ್ನ ಪಠಿಸಬೇಕಾಗುತ್ತೆ. ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಿ. ಇದು ಮನಸ್ಸಿನ ಏಕಾಗ್ರತೆಯನ್ನ ಹೆಚ್ಚಿಸುವಂತದ್ದು. ಇನ್ನು ಅನ್ನದಾನವನ್ನ ಮಾಡುವಂತದ್ದು. ಸಾಧ್ಯವಾದರೆ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಬಿಳಿ ಅಕ್ಕಿ ಅಥವಾ ಮೊಸರನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಬಣ್ಣದ ಬಳಕೆಯಾಗಿ ಇಂದು ಬಿಳಿ ಅಥವಾ ತಿಳಿ ನೀಲಿ ಬಣ್ಣದ ಬಟ್ಟೆಯನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದು. ಶುಭ ಸಂಖ್ಯೆಯಾಗಿ 5 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ಬಳಸಿ. ಕಟಕ ರಾಶಿಯವರು, ನೀರು ಕಲ್ಲನ್ನ ಕೊರೆಯುವುದು ತನ್ನ ಶಕ್ತಿಯಿಂದಲ್ಲ, ಬದಲಾಗಿ ತನ್ನ ನಿರಂತರತೆಯಿಂದ. ನಿಮ್ಮ ಯಶಸ್ಸು ಕೂಡ ನಿಮ್ಮ ಬುದ್ಧಿವಂತಿಕೆಯ ಮೇಲೆ ಮಾತ್ರವಲ್ಲ, ನೀವು ತೋರಿಸುವಂತಹ ನಿರಂತರ ಪ್ರಯತ್ನ ಮೇಲೆ ಅವಲಂಬಿತವಾಗಿದೆ. ಸೋಲಿಗೆ ಹೆದರಿ ಹಿಂದೆ ಸರಿಯಬೇಡಿ. ಯಾವುದೇ ಕಾರಣಕ್ಕೂ ಸೋಲೆ ಗೆಲುವಿನ ಮೊದಲ ಮೆಟ್ಟಿಲು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಸಮಯವಿದು. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಇಂದು ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ವ್ಯಾಪಾರಸ್ಥರು ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಪಾರದರ್ಶತೆ ಆಗಿರುವುದು ಉತ್ತಮ. ಹೊಸ ವ್ಯವಹಾರ ಆರಂಭಿಸಲು ಇಂದು ಅಡಿಪಾಯವನ್ನ ಹಾಕಬಹುದಾದಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹಿರಿಯರ ಆಸ್ತಿಯಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಭೂಮಿ ಅಥವಾ ವಾಹನ ಖರೀದಿ ಮಾಡುವ ನಿಮ್ಮ ಕನಸು ಇಂದು ನನಸಾಗುವತ್ತ ಹೆಜ್ಜೆಯನ್ನ ಇಡುವಂತದ್ದು. ಆದರೆ ಅನಗತ್ಯ ಶೋಕಿಗಾಗಿ ಹಣ ಖರ್ಚು ಮಾಡದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದಾದಂತಹ ದಿನ. ಆದ್ದರಿಂದ ಮೌನವಾಗಿರುವುದೇ ಇಂದಿನ ಸಮಸ್ಯೆಗೆ ಉತ್ತಮವಾದಂತಹ ಪರಿಹಾರ. ಮಕ್ಕಳ ಸಾಧನೆಯಿಂದ ನಿಮ್ಮ ಮನಸ್ಸಿಗೆ ಹೆಮ್ಮೆ ಮತ್ತು ಸಂತೋಷ ಕೂಡ ಉಂಟಾಗುವಂತದ್ದು. ಸ್ನೇಹಿತರೊಂದಿಗೆ ಪ್ರವಾಸದ ಯೋಜನೆಯನ್ನ ರೂಪಿಸಿಕೊಳ್ಳಬಹುದಾದಂತಹ ಈ ದಿನವನ್ನ ನೀವು ನೋಡ್ತೀರಾ. ಇಂದು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ. ವಿಶೇಷವಾಗಿ ಕಣ್ಣು ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದಾದಂತಹ ದಿನ. ಮಾನಸಿಕ ಶಾಂತಿಗಾಗಿ ಯೋಗ ಮತ್ತು ಪ್ರಾಣಾಯಾಮಕ್ಕೆ ಒತ್ತನ್ನ ನೀಡಬೇಕಾಗುತ್ತೆ. ಆದಷ್ಟು ಹೊರಗಿನ ಆಹಾರ ಸೇವನೆಗಿಂತ ಮನೆಯಲ್ಲಿ ತಯಾರಿಸಿದಂತಹ ಆಹಾರವೇ ಇಂದಿನ ಮಟ್ಟಿಗೆ
ಶ್ರೇಯಸ್ಕರವಾಗುವಂತದ್ದನ್ನ ನೋಡ್ತೀರಾ. ಇನ್ನ ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಓಂ ನಮಃ ಶಿವಾಯ ಈ ಪಂಚಾಕ್ಷರಿ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತದ್ದು. ಇನ್ನ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ. ಇದರಿಂದ ನಿಮ್ಮ ಮನಸ್ಸಿನ ಮೇಲಿರುವಂತಹ ಒತ್ತಡ ಕಡಿಮೆಯಾಗುವಂತದ್ದು. ಇನ್ನ ಸಾಧ್ಯವಾದರೆ ಬಡವರಿಗೆ ಅಥವಾ ಹರಹರಿಗೆ ಅಕ್ಕಿ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಯಸ್ಕರ. ಇನ್ನ ಚಂದ್ರನ ಧ್ಯಾನವನ್ನ ಮಾಡುವಂತದ್ದು. ರಾತ್ರಿ ಚಂದ್ರನ ದರ್ಶನವನ್ನ ಮಾಡಿ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಸ್ಮರಿಸಬೇಕಾಗುತ್ತೆ. ಇದು ಮಾನಸಿಕ ಸ್ಥಿರತೆಯನ್ನ ನೀಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿ. ಸಿಂಹರಾಶಿಯವರು ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸವೇ ನಿಮ್ಮ ಅತಿದೊಡ್ಡದಾದಂತಹ ಆಸ್ತಿ. ಯಾರೋ ಏನೋ ಅಂದರು ಎಂದು ನಿಮ್ಮ ಗುರಿಯಿಂದ ಹಿಂದೆ ಸರಿಯಬೇಡಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆಯನ್ನ ಇರಬೇಕಾಗುತ್ತೆ. ಸಿಂಹದ ಹೆಜ್ಜೆ ಸದ್ದಿಲ್ಲದಿದ್ದರೂ ಅದರ ಗುರಿ ಸ್ಪಷ್ಟವಾಗಿರುವಂತದ್ದು. ಹಾಗೆಯೇ ನಿಮ್ಮ ಯಶಸ್ಸು ಸದ್ದಿಲ್ಲದೆ ನಡೆಯಲಿ. ನಿಮ್ಮ ಸಾಧನೆ ಇಡೀ ಜಗತ್ತಿಗೆ ಕೇಳಿಸುವಂತಿರಲಿ. ಸೋಲನ್ನ ಕಂಡು ಎದೆಗುಂದಬೇಡಿ. ಏಕೆಂದರೆ ಪ್ರತಿ ಕತ್ತಲೆಯ ನಂತರವೂ ಸೂರ್ಯ ಉದಯಿಸುವುದು ನಿಶ್ಚಿತವಾಗಿರುವಂತದ್ದು. ಇಂದು ಆರ್ಥಿಕವಾಗಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ಪೂರ್ವಜರ ಆಸ್ತಿಯಿಂದ ಅಥವಾ ದೀರ್ಘಕಾಲದ ಹೂಡಿಕೆಯಿಂದ ಧನ ಲಾಭವಾಗುವಂತಹ ಸಂಭವವಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಉತ್ತಮ. ಇನ್ನು ಭವಿಷ್ಯದ ಯೋಜನೆಗಳಿಗಾಗಿ ಹಣ ಉಳಿತಾಯ ಮಾಡಲು ಇದು ಸೂಕ್ತವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ದಿನ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಇರುವಂತದ್ದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಇದು ನಿಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತದ್ದು. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂತದ್ದು. ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸುವಂತಹ ಅವಕಾಶ ನಿಮಗೆ ಸಿಗುವಂತಹ ದಿನ. ನಿಮ್ಮ ಗೌರವ ಕೂಡ ಹೆಚ್ಚಾಗುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದೇ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಸಂಜೆ ವೇಳೆಗೆ ಸಣ್ಣ ಪ್ರಮಾಣದ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಡಬಹುದು. ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಆದಷ್ಟು ವಿಶ್ರಾಂತಿಗೆ ಅಗತ್ಯತೆಯನ್ನ ಕೊಡಬೇಕಾಗುತ್ತೆ. ಇನ್ನ ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವಂತದ್ದು. ನಿಮ್ಮ ನಾಯಕತ್ವದ ಗುಣಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಲಿದೆ. ಕಚೇರಿಯಲ್ಲಿ ಬಾಕಿ ಉಳಿದಂತಹ ಕೆಲಸಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ದಿನ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯವೇ ಸಮಯ ಆಗಿರುವಂತದ್ದು. ಇಂದು ಶಿವನ ಪೂಜೆಯನ್ನ ಮಾಡಬೇಕಾಗುತ್ತೆ. ಸೋಮವಾರದ ದಿನವಾದ್ದರಿಂದ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜಲಾಭಿಷೇಕವನ್ನ ಮಾಡಿಸಬೇಕಾಗುತ್ತೆ. ಇದು ಮಾನಸಿಕ ಶಾಂತಿಯನ್ನ ನೀಡುವಂತದ್ದು. ಇನ್ನು ಸೂರ್ಯ ದರ್ಶನವನ್ನ ಮಾಡುವಂತದ್ದು. ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ತೇಜಸ್ಸು ಮತ್ತು ಕಾರ್ಯಶಕ್ತಿಯನ್ನ ಹೆಚ್ಚಿಸುವಂತದ್ದು. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಹಣ್ಣುಗಳು ಅಥವಾ ಬೇಳೆಯನ್ನ ದಾನವಾಗಿ ಮಾಡಿ. ಇದು ಕೂಡ ತುಂಬಾ ಉತ್ತಮ ಫಲಿತಾಂಶಗಳನ್ನ ನೀಡುವಂತದ್ದು. ಇನ್ನು ಜಪವಾಗಿ ನೋಡುವುದಾದರೆ ಓಂ ನಮಃ ಶಿವಾಯ ಅಥವಾ ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 1, 5, 9 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಬಂಗಾರದ ಬಣ್ಣವನ್ನ ಬಳಸಿ. ಕನ್ಯಾ ರಾಶಿಯವರು ಪರಿಪೂರ್ಣತೆ ಎಂಬುದು ಒಮ್ಮೆಗೆ ಬರುವಂತಹ ಗುರಿಯಲ್ಲ ನಿಮಗೆ. ಅದು ಪ್ರತಿದಿನ ನಾವು ಮಾಡುವ ಸಣ್ಣ ಸುಧಾರಣೆಗಳ ಮೊತ್ತವಾಗುವಂತದ್ದು. ನಿಮ್ಮಲ್ಲಿರುವಂತಹ ವಿಮರ್ಶನಾತ್ಮಕ ಗುಣವನ್ನ ಇತರರ ತಪ್ಪು ಹುಡುಕಲು ಬಳಸುವ ಬದಲು ನಿಮ್ಮನ್ನ ನೀವು ಉತ್ತಮಪಡಿಸಿಕೊಳ್ಳಲು ಬಳಸಿಕೊಳ್ಳಬೇಕಾಗುತ್ತೆ. ಜಗತ್ತನ್ನ ಗೆಲ್ಲುವ ಮೊದಲು ನಿಮ್ಮನ್ನ ನೀವು ಗೆಲ್ಲಬೇಕಾಗುತ್ತೆ. ಇಂದು ಉದ್ಯೋಗದ ಕ್ಷೇತ್ರದಲ್ಲಿ ನಿಮಗೆ ಅತ್ಯಂತ ಕ್ರಿಯಾಶೀಲ ದಿನವಾಗಿರುತ್ತದೆ. ನಿಮ್ಮ ಕೆಲಸದ ನಿಖರತೆ ಮತ್ತು ಶಿಸ್ತನ್ನ ಕಂಡು ಮೇಲಾಧಿಕಾರಿಗಳು ಪ್ರಶಂಸಿಸಲಿದ್ದಾರೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರುವಂತದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ಸಮಯ ಬಂತು. ಇನ್ನು ಆರ್ಥಿಕವಾಗಿ ಇಂದು ಸುಸ್ಥಿತಿಯಲ್ಲಿರುವಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯುವಂತದ್ದು. ಭೂಮಿ ಅಥವಾ ವಾಹನ ಖರೀದಿಯ ಬಗ್ಗೆ ನಡೆಸಿದ ಮಾತುಕತೆಗಳು ಇಂದು ಯಶಸ್ವಿಯಾಗಲಿವೆ. ಆದರೆ ಆತುರದ ನಿರ್ಧಾರಗಳಿಂದ ಹೂಡಿಕೆ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಅನಗತ್ಯ ಸಾಲ ನೀಡುವಿಕೆಯಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಸುಧಾರಣೆಯನ್ನ ತರುವಂತದ್ದು. ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಿರುತ್ತದೆ. ಮಕ್ಕಳ ಕಡೆಯಿಂದ ಹೆಮ್ಮೆ ಪಡುವಂತಹ ಸುದ್ದಿಯೂ ಕೂಡ ಕೇಳಿ ಬರುವಂತದ್ದನ್ನ ನೋಡ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಉತ್ತಮವಾಗಿದೆ. ಹಳೆಯ ದೀರ್ಘಕಾಲದ ಕಾಯಿಲೆಗಳಿಂದ
ಮುಕ್ತಿ ಸಿಗುವಂತಹ ಸೂಚನೆ ಇದೆ. ಆದರೆ ಕೆಲಸದ ಒತ್ತಡದಿಂದಾಗಿ ರಾತ್ರಿ ನಿದ್ರಾಹೀನತೆ ಉಂಟಾಗಬಹುದು. ಶರೀರಕ್ಕೆ ವಿಶ್ರಾಂತಿಯನ್ನ ನೀಡಲು ದೈಹಿಕ ವ್ಯಾಯಾಮ ಅಥವಾ ಯೋಗವನ್ನ ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾಗುತ್ತೆ. ಇಂದು ಚಂದ್ರನ ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ. ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಿ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಸೇವೆಯ ಮೂಲಕ ದಾನವನ್ನ ಪರಿಹಾರವನ್ನ ಮಾಡುವಂಥದ್ದು. ಬಡವರಿಗೆ ಅಥವಾ ಅರ್ಹರಿಗೆ ಬಿಳಿ ಬಣ್ಣದ ವಸ್ತುಗಳನ್ನ ಹಾಲು, ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶಿವನ ಆರಾಧನೆಯನ್ನ ಮಾಡುವಂಥದ್ದು. ಮುಂಜಾನೆ ಶಿವಲಿಂಗಕ್ಕೆ ಅಕ್ಕಿ ಮತ್ತು ಹಾಲಿನಿಂದ ಅಭಿಷೇಕವನ್ನ ಮಾಡಿ ಇದು ಮನಸ್ಸಿನ ಚಂಚಲತೆಯನ್ನ ದೂರ ಮಾಡಿ ಏಕಾಗ್ರತೆಯನ್ನ ನೀಡುವಂಥದ್ದು. ಇನ್ನು ನಿಮ್ಮ ಉಡುಪಿನಲ್ಲಿ ಇಂದು ಬಿಳಿ ಅಥವಾ ತಿಳಿ ಹಸಿರು ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಇದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ತುಲಾ ರಾಶಿ. ತುಲಾ ರಾಶಿಯವರು ನಿಮ್ಮ ರಾಶಿಯ ಚಿಹ್ನೆಯಂತೆ ಸಮತೋಲನವನ್ನ ಕಾಯ್ದುಕೊಳ್ಳುವುದು ನಿಮ್ಮ ದೊಡ್ಡ ಶಕ್ತಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಅವಸರ ಮಾಡಬೇಡಿ. ತಾಳ್ಮೆಯಿಂದ ಯೋಚಿಸಿ ಮುನ್ನಡೆಯಬೇಕಾಗುತ್ತೆ. ಜೀವನ ಎನ್ನುವುದು ಸಮತೋಲನದ ಕಲೆಯಾಗಿರುವಂತದ್ದು. ಅತಿಯಾದ ವೇಗ ಸುಸ್ತನ್ನ ಮಾಡುತ್ತದೆ. ಅತಿಯಾದ ನಿಧಾನ ಗುರಿಯನ್ನ ತಲುಪಿಸುವುದಿಲ್ಲ. ಇಂದು ನೀವು ಎದುರಿಸುತ್ತಿರುವಂತಹ ಸಣ್ಣ ಸೋಲುಗಳು ನಿಮ್ಮನ್ನ ಕುಗ್ಗಿಸದಿರಲಿ. ಅವುಗಳು ನಿಮ್ಮ ಗೆಲುವಿನ ಮೆಟ್ಟಲುಗಳಾಗಲಿ. ನೆನಪಿಡಿ, ಸಮುದ್ರ ಶಾಂತವಾಗಿದ್ದರೆ ನಾವಿಕ ಎಂದಿಗೂ ಕೂಡ ನುರಿತವನಾಗಲಾರರು. ಇಂದು ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಸಾಧಾರಣವಾಗಿರುವಂತಹ ದಿನ. ವಾಯುದೋಷ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಹೊರಗಿನ ಆಹಾರ ಸೇವನೆಯನ್ನ ತಪ್ಪಿಸಬೇಕಾಗುತ್ತೆ ಮತ್ತು ಸಮಯಕ್ಕೆ ಸರಿಯಾಗಿ ಊಟವನ್ನ ಮಾಡಿ. ಸಂಜೆಯ ವೇಳೆ ಸ್ವಲ್ಪ ಸಮಯ ಯೋಗ ಅಥವಾ ಪ್ರಾಣಾಯಾಮಕ್ಕೆ ಮೀಸಲಿಡಬೇಕಾಗುತ್ತೆ. ಇಂದು ಕುಟುಂಬದಲ್ಲಿ ಶಾಂತಿಯುತ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಬೇಕಾಗಬಹುದು. ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಗಟ್ಟಿಗೊಳಿಸಲು ಉತ್ತಮವಾದಂತಹ ದಿನವಾಗಿದೆ. ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ಸಂತೋಷವೂ ಕೂಡ ಸಿಗುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನವಾಗಿದೆ. ಸ್ಥಿರಾಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವನ್ನ ಗಳಿಸುವಂತಹ ದಿನ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಒಳ್ಳೆಯ ಸಮಯ. ಆದರೆ ಐಷಾರಾಮಿ ವಸ್ತುಗಳಿಗಾಗಿ ಅಥವಾ ಅನಗತ್ಯವಾಗಿ ಅತಿಯಾದ ಹಣ ವ್ಯಯಿಸುವುದನ್ನ ತಪ್ಪಿಸಬೇಕಾಗುತ್ತೆ. ಉಳಿತಾಯದ ಕಡೆಗೆ ಆದಷ್ಟು ಹೆಚ್ಚಿನ ಗಮನವನ್ನ ಕೊಡಬೇಕಾಗುವುದು. ಇಂದು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಮಿಶ್ರ ಫಲಿತಾಂಶಗಳನ್ನ ನೋಡುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದ್ದರಿಂದ ನಿಮ್ಮ ಮಾತಿನ ಮೇಲೆ ನಿಗಾವನ್ನ ಇಟ್ಕೊಳ್ಳಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಲಾಭದಾಯಕ ಅವಕಾಶಗಳು ಸಿಗುವಂತಹ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ಉತ್ತಮವಾಗಿರುವಂತದ್ದು. ಇಂದು ಬಿಳಿ ಬಣ್ಣದ ವಸ್ತುಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಬಡವರಿಗೆ ಅಥವಾ ಅರ್ಹರಿಗೆ ಅಕ್ಕಿ, ಹಾಲು ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನ ಹೆಚ್ಚಿಸುವಂತದ್ದು. ಇನ್ನು ಲಕ್ಷ್ಮಿಯ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ತುಲಾ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಲಕ್ಷ್ಮೀ ದೇವಿಯ ಮುಂದೆ ದೀಪವನ್ನು ಹಚ್ಚಿ ಪ್ರಾರ್ಥಿಸುವುದು ಆರ್ಥಿಕ ಅಭಿವೃದ್ಧಿಗೆ ದಾರಿಯಾಗುವಂತದ್ದು. ಇನ್ನು ಆಹಾರ ನಿಯಮ ಒಂದು. ಇಂದು ಸಾಧ್ಯವಾದರೆ ಕೆಂಪು ಬಣ್ಣದ ಆಹಾರ ಪದಾರ್ಥಗಳಿಗಿಂತ ಬಿಳಿ ಬಣ್ಣದ ಆಹಾರಕ್ಕೆ ಅಂದ್ರೆ ಹಾಲು, ಅನ್ನ ಇತ್ಯಾದಿ ಇದಕ್ಕೆ ಆದಷ್ಟು ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶಿವನ ಆರಾಧನೆಯನ್ನ ಮಾಡುವುದು ಕೂಡ ತುಂಬಾ ಶ್ರೇಯಸ್ಕರವಾದುದು. ಶುಭ ಸಂಖ್ಯೆಯಾಗಿ 6 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟವನ್ನ ಈ ದಿನ ನೀವು ಕಾಣ್ತೀರಾ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೇ, ಕತ್ತಲೆ ಆವರಿಸಿದೆ ಎಂದರೆ ಬೆಳಕು ಹತ್ತಿರದಲ್ಲಿಯೇ ಇದೆ ಎಂದರ್ಥ. ವೃಶ್ಚಿಕ ರಾಶಿಯವರ ಶಕ್ತಿಯೇ ಅವರ ಮೌನವನ್ನ ಮತ್ತು ತಾಳ್ಮೆ. ಜಗತ್ತು ನಿಮ್ಮನ್ನ ಟೀಕಿಸಿದಾಗ ನೀವು ಕೆಲಸದ ಮೂಲಕ ಉತ್ತರವನ್ನ ನೀಡಬೇಕಾಗುತ್ತೆ. ಸಮುದ್ರದ ಅಲೆಗಳು ಆರ್ಭಟಿಸಬಹುದು, ಆದರೆ ಅದರ ಆಳ ಯಾವಾಗಲೂ ಕೂಡ ಶಾಂತವಾಗಿರುವಂತದ್ದು. ನಿಮ್ಮ ಆಂತರಿಕ ಶಕ್ತಿಯೇ ನಿಮ್ಮ ಅತಿ ದೊಡ್ಡದಾದಂತಹ ವಿಜಯದ ಮಾಲೆ. ಇಂದು ಆರ್ಥಿಕವಾಗಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಆದಾಯದ ಮೂಲಗಳು ಸ್ಥಿರವಾಗಿದ್ದರೂ ಅನಗತ್ಯ ಖರ್ಚುಗಳು ನಿಮ್ಮ ಬಜೆಟ್ ಅನ್ನ ಏರುಪೇರು ಮಾಡಬಹುದು. ಹೂಡಿಕೆಯ ವಿಷಯದಲ್ಲಿ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ. ಕುಟುಂಬದ ಹಿರಿಯರ ಸಲಹೆ ಪಡೆದು ಹಣಕಾಸಿನ ಯೋಜನೆಯನ್ನ ರೂಪಿಸುವಂತಹ ದಿನ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದಾದಂಥದ್ದು. ತಾಳ್ಮೆಯಿಂದ ವರ್ತಿಸುವುದು ಬಹಳ ಮುಖ್ಯವಾದುದು. ಇನ್ನು ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ಶುಭ ದಿನವಾಗಿದ್ದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯವೂ ಕೂಡ ಸಿಗುವಂತದ್ದು. ಇನ್ನು ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವನ್ನ ಈ ದಿನ ನೀವು ಕೇಳ್ತೀರ. ಇನ್ನು ಉದ್ಯೋಗದಲ್ಲಿ ನಿಮಗೆ ಇಂದು ಮಿಶ್ರ ಫಲಿತಾಂಶಗಳನ್ನ ನೋಡುವಂತಹ ದಿನವಾಗಿದೆ. ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ನಿಮ್ಮ ದೃಢ ಸಂಕಲ್ಪದಿಂದ ಎಲ್ಲವನ್ನ ಪೂರ್ಣಗೊಳಿಸುವಿರಿ. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಯಾವುದೇ ಕಾರಣಕ್ಕೂ ಇಳಿಯಬೇಡಿ.
ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಾಪಸ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಲಾಭದಾಯಕವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ಕಡೆಗೆ ಇಂದು ಹೆಚ್ಚಿನ ಗಮನವೂ ಕೂಡ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಅತಿಯಾದ ಆಲೋಚನೆಯಿಂದ ಮಾನಸಿಕ ಒತ್ತಡ ಅಥವಾ ನಿದ್ರಾಹೀನತೆಯು ಕೂಡ ಕಾಡಬಹುವಂಥದ್ದು. ರಕ್ತದೊತ್ತಡ ಇರುವವರು ನಿಯಮಿತವಾಗಿ ತಪಾಸಣೆಯನ್ನ ಮಾಡಿಸಿಕೊಳ್ಳಿ. ಸಂಜೆ ವೇಳೆ ಸ್ವಲ್ಪ ಸಮಯ ಧ್ಯಾನ ಅಥವಾ ವಾಕಿಂಗ್ ಮಾಡುವುದು ಕೂಡ ಉತ್ತಮ ಫಲಿತಾಂಶಗಳನ್ನ ನೀಡುವಂಥದ್ದು. ಇನ್ನು ಮಂಗಳನ ಮಂತ್ರವನ್ನ ಪಠಣೆಯನ್ನ ಮಾಡುವಂಥದ್ದು. ಓಂ ಅಂಗರಕಾಯ ನಮಃ ಎಂಬ ಮಂತ್ರವನ್ನ ಪಠಿಸುವುದರಿಂದ ಸಕಲ ಕಾರ್ಯಗಳಲ್ಲಿ ಜಯವೂ ಕೂಡ ಸಿಗುವಂಥದ್ದು. ಇನ್ನು ಧರ್ಮ ಕಾರ್ಯವಾಗಿ ಹಸಿದವರಿಗೆ ಅಥವಾ ಬಡವರಿಗೆ ಅನ್ನದಾನವನ್ನ ಮಾಡಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಕಡಿಮೆ ಮಾಡುವಂಥದ್ದು. ಇನ್ನು ಶಿವಾರಾಧನೆಯನ್ನ ಮಾಡುವಂಥದ್ದು. ಇಂದು ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಅಥವಾ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಶಾಂತಿಯನ್ನ ನೀಡುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಕೆಂಪು ಅಥವಾ ಬಿಳಿ ಬಣ್ಣಕ್ಕೆ ಆದಷ್ಟು ಆದ್ಯತೆಯನ್ನ ನೀಡಿದರೆ ಸಕಲ ಕಾರ್ಯಗಳಲ್ಲಿ ಲಕ್ ನಿಮಗೆ ಸಿಗುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಧನುರಾಶಿಯವರು ನಿಮ್ಮಲ್ಲಿರುವಂತಹ ಧೈರ್ಯವೇ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ. ಸಂದರ್ಭಗಳು ಕಠಿಣವಾಗಿದ್ದಷ್ಟು ನಿಮ್ಮ ಯಶಸ್ಸಿನ ಕತೆ ರೋಚಕವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ನಿಲ್ಲಬೇಡಿ, ಮುನ್ನುಗ್ಗಿ ನಡೆಯಬೇಕಾಗುತ್ತೆ. ಗುರಿ ತಲುಪುವಂತಹ ಹಾದಿಯಲ್ಲಿ ಗಾಳಿ ನಿಮ್ಮ ವಿರುದ್ಧವಾಗಿ ಬೀಸುತ್ತಿರಬಹುದು, ಆದರೆ ವಿಮಾನವು ಗಾಳಿಯ ವಿರುದ್ಧವಾಗಿ ಹಾರುವುದೇ ಹೊರತು ಗಾಳಿಯ ದಿಕ್ಕಿಗಲ್ಲ. ಸವಾಲುಗಳು ನಿಮ್ಮನ್ನ ಕುಗ್ಗಿಸಲು ಬರುವುದಿಲ್ಲ, ನಿಮ್ಮ ಮೌಲ್ಯವನ್ನ ಜಗತ್ತಿಗೆ ತೋರಿಸಲು ಬರುವಂತದ್ದು. ಇಂದು ಉದ್ಯೋಗಿಗಳಿಗೆ ನಿಮಗೆ ಮಿಶ್ರ ಫಲಿತಾಂಶಗಳನ್ನ ನೋಡುವಂತಹ ದಿನ. ಕೆಲಸದ ಒತ್ತಡ ಹೆಚ್ಚಾಗಿದ್ದರೂ ಕೂಡ ನಿಮ್ಮ ದಕ್ಷತೆಯಿಂದ ಗುರಿಯನ್ನ ತಲುಪುವಿರಿ. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಲಾಭದಾಯಕವಾದಂತಹ ದಿನವೂ ಕೂಡ ಆಗಿರುವಂಥದ್ದು. ಇನ್ನು ಆರ್ಥಿಕವಾಗಿ ಇಂದು ಧನ ಲಾಭದ ಯೋಗವಿದೆ, ಆದರೆ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಬೇಕಾಗುತ್ತೆ. ಭೂಮಿ ಅಥವಾ ವಾಹನದ ಬಗ್ಗೆ ಹೂಡಿಕೆ ಮಾಡಲು ಇದು ಸೂಕ್ತವಾದಂತಹ ಸಮಯವಲ್ಲ. ಹಳೆಯ ಸಾಲಗಳನ್ನ ತೀರಿಸಲು ನೀವು ಮಾಡುವಂತಹ ಪ್ರಯತ್ನಗಳು ಇಂದು ಯಶಸ್ವಿಯಾಗಬಹುದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸುಖ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರುವಂತದ್ದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಇದು ನಿಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಯಾಗಿಸುವಂತದ್ದು. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸುಳಿವು ಕೂಡ ದೊರೆಯುವಂತಹ ದಿನ. ಇನ್ನು ಆರೋಗ್ಯದ ಬಗ್ಗೆ ಇಂದು ಕಿಂಚಿತ್ತೂ ಕೂಡ ನಿರ್ಲಕ್ಷ್ಯವನ್ನ ಮಾಡಲೇಬೇಡಿ. ಅತಿಯಾದ ಕೆಲಸದಿಂದ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಕೂಡ ಕಾಡಬಹುದಾದಂತಹ ದಿನ. ಮಾನಸಿಕ ಪ್ರಶಾಂತತೆಗಾಗಿ ಸಂಜೆ ವೇಳೆ ದೈಹಿಕ ವ್ಯಾಯಾಮ ಅಥವಾ ಪ್ರಾಣಾಯಾಮಕ್ಕೆ ಆದಷ್ಟು ಒತ್ತನ್ನ ನೀಡುವುದರೆ ಆರೋಗ್ಯದಲ್ಲಿ ಚೇತರಿಕೆಯನ್ನ ಖಂಡಿತವಾಗಿ ಕಾಣ್ತೀರ. ಇನ್ನ ನಿಮ್ಮ ಕುಲಗುರುಗಳನ್ನ ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಯಬೇಕಾಗುತ್ತೆ. ಹಳದಿ ಬಣ್ಣದ ಹೂಗಳನ್ನ ಸಮರ್ಪಿಸುವುದು ಕೂಡ ಶ್ರೇಷ್ಠವಾದುದು. ಇಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಶಿವನಿಗೆ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಗೊಂದಲಗಳನ್ನ ನಿವಾರಿಸುವಂತದ್ದು. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಡಲೆಬೇಳೆ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ದೂರ ಮಾಡುವಂತದ್ದು. ಇಂದು ಹಳದಿ ಅಥವಾ ಕೇಸರಿ ಬಣ್ಣದ ಉಡುಪನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡುವಂತಹ ಕಾರ್ಯವನ್ನ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ. ಮಕರ ರಾಶಿಯವರು ನೀವು ಶ್ರಮಜೀವಿಗಳಾದ ನಿಮಗೆ ಸೋಲೆಂಬುದಿಲ್ಲ. ನಿಮ್ಮ ಛಲವೇ ನಿಮ್ಮನ್ನ ಉತ್ತುಂಗಕ್ಕೆ ಕೊಂಡೊಯ್ಯುವಂಥದ್ದು. ಗೆಲುವು ಅಂತಿಮವಲ್ಲ ಮತ್ತು ಸೋಲು ಅಂತ್ಯವಲ್ಲ. ಮುನ್ನಡೆಯುವ ಧೈರ್ಯವೇ ಎಲ್ಲಕ್ಕಿಂತ ಮುಖ್ಯವಾದುದು. ಇಂದು ನೀವು ಪಡುತ್ತಿರುವಂತಹ ಶ್ರಮವೇ ನಾಳೆಯ ನಿಮ್ಮ ಸಾಮ್ರಾಜ್ಯದ ಅಡಿಪಾಯವಾಗುವಂಥದ್ದು. ವಜ್ರವು ತೀವ್ರವಾದ ಒತ್ತಡದಲ್ಲೇ ಹೊಳಪನ್ನ ಪಡೆಯುವುದು. ನೀವು ಕೂಡ ಅಷ್ಟೇ. ಇಂದು ಉದ್ಯೋಗಿಗಳಿಗೆ ಉದ್ಯೋಗದ ಕ್ಷೇತ್ರದಲ್ಲಿ ಸವಾಲುಗಳಿದ್ದರೂ ನಿಮ್ಮ ಕಾರ್ಯದಕ್ಷತೆಯಿಂದ ಜಯವನ್ನ ಗಳಿಸುವಂಥದ್ದು. ಶನಿಗ್ರಹದ ಪ್ರಭಾವದಿಂದ ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ತಾಳ್ಮೆ ಕಳೆದುಕೊಳ್ಳಬೇಡಿ. ವ್ಯಾಪಾರಸ್ಥರಿಗೆ ದೂರದ ಊರುಗಳಿಂದ ಹೊಸ ಆರ್ಡರ್ಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾದುದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಧನ ಲಾಭವಾಗುವಂತಹ ಸಂಭವವಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕಬೇಕಾಗುತ್ತೆ, ಏಕೆಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮೊತ್ತದ ಹೂಡಿಕೆಗಾಗಿ ಹಣದ ಅವಶ್ಯಕತೆ ಇರುವಂತದ್ದು.
ಭೂಮಿ ಅಥವಾ ಮನೆ ಖರೀದಿಯ ಮಾತುಕತೆ ನಡೆಸಲು ಇದು ಒಳ್ಳೆಯ ದಿನವಲ್ಲ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದಾದಂತಹ ದಿನ. ಮೌನದಿಂದ ಪರಿಸ್ಥಿತಿಯನ್ನ ನಿಭಾಯಿಸುವುದು ಬಹಳ ಮುಖ್ಯವಾದುದು. ಇನ್ನು ಮಕ್ಕಳ ಯಶಸ್ಸು ನಿಮಗೆ ಸಂತೋಷವನ್ನ ತರುವಂತದ್ದು. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳು ಕೂಡ ಮುಂದುವರಿಯುವಂತದ್ದನ್ನ ಈ ದಿನ ನೀವು ಖಂಡಿತವಾಗಿ ನೋಡ್ತೀರಾ. ಇನ್ನು ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ವಿಶೇಷವಾಗಿ ಮೊಣಕಾಲು ನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಮಾನಸಿಕ ಶಾಂತಿಗಾಗಿ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡುವುದು ತುಂಬಾ ಒಳ್ಳೆಯದು. ಇಂದು ಶನಿ ಸ್ತೋತ್ರವನ್ನ ಪಠಿಸುವಂಥದ್ದು. ಮುಂಜಾನೆ ಅಥವಾ ಸಂಜೆ ಶನಿ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ ಅಥವಾ ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಅನ್ನದಾನವನ್ನ ಮಾಡಬೇಕಾಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ನೀರು ಅಥವಾ ಆಹಾರವನ್ನ ನೀಡುವುದು ನಿಮ್ಮ ದೋಷಗಳನ್ನ ಕಡಿಮೆ ಮಾಡುವಂಥದ್ದು. ಇನ್ನು ಶಿವನ ದರ್ಶನವನ್ನ ಮಾಡುವಂಥದ್ದು. ಇಂದು ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಶಿವನಿಗೆ ಬಿಲ್ಪತ್ರೆಯನ್ನ ಅರ್ಪಣೆಯನ್ನ ಮಾಡಬೇಕಾಗತ್ತೆ. ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವಂಥದ್ದನ್ನ ನೋಡ್ತೀರಾ. ಇಂದು ನೀಲಿ ಅಥವಾ ಬೂದು ಬಣ್ಣದ ಬಟ್ಟೆಯನ್ನ ಧರಿಸುವುದು ನಿಮಗೆ ಶುಭವನ್ನ ತರುವಂತದ್ದನ್ನ ಕಾಣ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೀಲಿ ಮತ್ತು ಬೂದು ಬಣ್ಣವನ್ನ ಬಳಸಿದ್ದಲ್ಲಿ ಈ ದಿನ ಅದೃಷ್ಟವನ್ನ ನೀವು ಖಂಡಿತವಾಗಿ ಕಾಣ್ತೀರಾ. ಕುಂಭರಾಶಿಯವರು ಜಗತ್ತು ನಿಮ್ಮನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ನೋಡಬಹುದು. ಆದರೆ ನಿಮ್ಮೊಳಗೆ ಅಡಗಿರುವಂತಹ ಅದ್ಭುತ ಸಾಮರ್ಥ್ಯವು ಜಗತ್ತನ್ನೇ ಬದಲಿಸಬಲ್ಲದು. ಅಲೆಗಳ ಹೊಡೆತಕ್ಕೆ ಕಲ್ಲು ಮಣಿಯಬಹುದು, ಆದರೆ ಸಮುದ್ರದ ಆಳದಲ್ಲಿರುವ ಮುತ್ತು ಯಾವಾಗಲೂ ಸ್ಥಿರವಾಗಿರುತ್ತದೆ. ನಿಮ್ಮ ಗುರಿಯತ್ತ ನೀವು ಸ್ಥಿರವಾಗಿರಿ, ಆಗ ಯಶಸ್ಸು ನಿಮ್ಮ ಪಾದದಲ್ಲಿರುವಂತದ್ದನ್ನ ಖಂಡಿತವಾಗಿಯೂ ನೋಡ್ತೀರಾ. ಇಂದು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಶುಭವನ್ನ ಕೊಡುವಂತಹ ದಿನ. ಹೊಸ ಹೂಡಿಕೆಗಳಿಗೆ ಇದು ಒಳ್ಳೆಯ ಸಮಯ. ಭೂಮಿ ಅಥವಾ ಸ್ಥಿರಾಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವನ್ನ ನಿರೀಕ್ಷಿಸಬಹುದು. ಆದರೆ ಅನಗತ್ಯ ತಾಂತ್ರಿಕ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹೆಗಲೇರಬಹುದು. ನಿಮ್ಮ ನವೀನ ಆಲೋಚನೆಗಳು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯಲಿವೆ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾದುದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣವನ್ನ ನೋಡುವಂತಹ ದಿನ. ಹಳೆಯ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಸುಲಲಿತವಾಗಿ ಬಗೆಹರಿಯುವಂಥದ್ದು. ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯಲು ಇಂದು ಉತ್ತಮ ಅವಕಾಶವೂ ಕೂಡ ಸಿಗುವಂತದ್ದನ್ನ ನೋಡ್ತೀರಾ. ಇನ್ನು ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನ ತರುವಂತಹ ದಿನ. ಇನ್ನು ಆರೋಗ್ಯದ ಬಗ್ಗೆ ಇಂದು ಸ್ವಲ್ಪ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ವಾಯುದೋಷ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದಾದಂತಹ ದಿನ. ಸಕಾಲಕ್ಕೆ ಸಮತೋಲಿತ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ರಾತ್ರಿ ವೇಳೆ ಲಘು ನಡಿಗೆಯನ್ನ ಅಭ್ಯಾಸವನ್ನ ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ಆರೋಗ್ಯ ಚೇತರಿಕೆಯನ್ನ ಕಾಣುವಂಥದ್ದನ್ನ ನೋಡ್ತೀರಾ. ಇಂದು ಸಂಜೆ ವೇಳೆ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಅಶ್ವತ್ಥ ಮರದ ಕೆಳಗೆ ಬಳ್ಳಿಯನ್ನ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕಾಗುತ್ತೆ. ಇದು ಶನಿ ದೋಷದ ಪ್ರಭಾವವನ್ನ ತಗ್ಗಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನ ಸೇವೆಯ ಮೂಲಕ ಪರಿಹಾರವನ್ನ ತೆಗೆದುಕೊಳ್ಳುವಂಥದ್ದು. ಇಂದು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಅಕ್ಕಿ ಅಥವಾ ಬಿಳಿ ಬಣ್ಣದ ಸಿಹಿ ಪದಾರ್ಥವನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದುದು. ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಿಸುವುದರಿಂದ ಸಕಾರಾತ್ಮಕ ಶಕ್ತಿಯು ಕೂಡ ವೃದ್ಧಿಯಾಗುವಂಥದ್ದು. ಇಂದು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿ ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸಬೇಕಾಗುತ್ತೆ. ಇದರಿಂದ ಮನಸ್ಸಿನ ಆತಂಕ ದೂರವಾಗುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಬಳಸಬೇಕಾಗುತ್ತೆ. ಮೀನರಾಶಿಯವರು ನದಿ ಹರಿಯುವುದನ್ನ ನಿಲ್ಲಿಸಿದರೆ ಅದು ಕೆರೆಯಾಗುತ್ತದೆ, ಆದರೆ ಹರಿಯುತ್ತಲೇ ಇದ್ದರೆ ಅದು ಸಮುದ್ರವನ್ನ ಸೇರುವಂತದ್ದು. ಜೀವನದಲ್ಲಿ ಬರುವ ಅಡೆತಡೆಗಳು ನಿಮ್ಮ ವೇಗವನ್ನ ಕಡಿಮೆ ಮಾಡಬಹುದೇ ಹೊರತು ನಿಮ್ಮ ಗುರಿಯನ್ನಲ್ಲ. ನಿರಂತರ ಪ್ರಯತ್ನ ಮತ್ತು ತಾಳ್ಮೆಯು ಎಂತಹ ಅಸಾಧ್ಯವನ್ನ ಸಾಧ್ಯವಾಗಿಸುವಂತದ್ದನ್ನ ಈ ದಿನ ಖಂಡಿತವಾಗಿಯೂ ನೀವು ನೋಡ್ತೀರಾ. ಇಂದು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಶುಭ ಫಲಿತಾಂಶಗಳನ್ನ ಕಂಡು ಬರುವಂತದ್ದನ್ನ ನೋಡುವಂತಹ ದಿನ. ನಿಮ್ಮ ಕ್ರಿಯಾಶೀಲತೆಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯಾವಹಾರಿಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೂಡಿಕೆ ವಿಷಯದಲ್ಲಿ ಇಂದು ಧೈರ್ಯವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು. ಇದು ಭವಿಷ್ಯದಲ್ಲಿ ನಿಮಗೆ ಲಾಭವನ್ನ ತರುವಂತದ್ದು. ಆರ್ಥಿಕವಾಗಿ ಇಂದು ಸಬಲರಾಗುವಂತಹ ದಿನ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯಲಿದ್ದು ಸ್ಥಿರ ಆಸ್ತಿ ಅಥವಾ ಭೂಮಿ ಖರೀದಿ ಸಂಬಂಧಿಸಿದ ಮಾತುಕತೆಗಳು ಯಶಸ್ವಿಯಾಗಲಿವೆ. ಆದರೆ ಅನಗತ್ಯ ಐಷಾರಾಮಿ ವಸ್ತುಗಳಿಗಾಗಿ ಹಣ ವ್ಯಯಿಸುವುದನ್ನ ನಿಯಂತ್ರಣವನ್ನ ಮಾಡಬೇಕಾಗುತ್ತೆ. ಆದಷ್ಟು ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸುವುದು ನಿಮ್ಮ ಜೀವನಕ್ಕೆ ಉತ್ತಮವಾದುದು.
ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಸಿಗುವಂತದ್ದನ್ನ ನೋಡ್ತೀರ. ಅವಿವಾಹಿತರಿಗೆ ಮನೆಯಲ್ಲಿ ಮದುವೆಯ ಮಾತುಕತೆಗಳು ಸುಸೂತ್ರವಾಗಿ ನಡೆಯುವಂತಹ ದಿನವಾಗಿದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ನೀರಿನ ವ್ಯತ್ಯಾಸದಿಂದಾಗಿ ಸಣ್ಣ ಪ್ರಮಾಣದ ಶೀತ ಅಥವಾ ಕೆಮ್ಮು ಕಾಣಿಸಿಕೊಳ್ಳಬಹುದಾದಂತಹ ದಿನವಾಗಿದೆ. ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ನೆಮ್ಮದಿಯೂ ಕೂಡ ಹೆಚ್ಚಾಗುವಂಥದ್ದನ್ನ ನೋಡ್ತೀರ. ಇನ್ನು ಸಮುದ್ರ ಆಹಾರ ಅಥವಾ ಅತಿಯಾದ ಎಣ್ಣೆಯುಕ್ತ ಪದಾರ್ಥಗಳಿಂದ ಆದಷ್ಟು ದೂರವಿರುವುದು ಕೂಡ ತುಂಬಾ ಒಳ್ಳೆಯದು. ಇಂದು ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬರನ್ನ ಸ್ಮರಿಸಿ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗತ್ತೆ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಅಕ್ಕಿಯನ್ನ ದಾನವಾಗಿ ಮಾಡಬೇಕಾಗತ್ತೆ. ಇದು ನಿಮ್ಮ ಚಂದ್ರಬಲವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇಂದು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನವನ್ನ ಪಡೆಯಿರಿ. ಸಾಧ್ಯವಾದರೆ ಶಿವನಿಗೆ ಅಭಿಷೇಕವನ್ನ ಮಾಡಿಸುವುದು ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸುವುದು ಕೂಡ ಅತ್ಯಂತ ಶುಭಪ್ರದ. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಆದಷ್ಟು ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ಖಂಡಿತವಾಗಿಯೂ ನೀವು ನೋಡ್ತೀರಾ. ಎಲ್ಲರಿಗೂ ಆ ದೇವರು ಒಳ್ಳೆಯದನ್ನ ಮಾಡಲಿ. ಎಲ್ಲರಿಗೂ ಶುಭ ದಿನ. ಧನ್ಯವಾದಗಳು.